ಹಾಯ್ ನಮಸ್ಕಾರ. ನಾನು ಅರವೇಶ್ ಶಾಂತಕುಮಾರ್. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇವತ್ತು ಅದೇ ರೈತ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಮೈಸೂರು ಭಾಗದ ತಂಬಾಕು ಬೆಳೆಗಾರರು ತಂಬಾಕು ಬೆಲೆ ಕುಸಿತದಿಂದಾಗಿ ಇವತ್ತು ರಸ್ತೆಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಸ್ವಲ್ಪ ದಿನಗಳ ಕೂಡ ಹಿಂದೆ ಇದೇ ಪರಿಸ್ಥಿತಿ ಎದುರಾಗಿತ್ತು. ರೈತರು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಆವಾಗ ರೈತರ ಬೆಂಬಲಕ್ಕೆ ನಿಂತು ಜನಪ್ರತಿನಿಧಿಗಳು ಒಂದು ತಂಬಾಕಿಗೆ ಉತ್ತಮ ಬೆಲೆ ಕೊಡಿಸೋ ಒಂದು ಭರವಸೆ ನೀಡಿದರು. ಆದರೆ ಅದನ್ನೇ ಇಟ್ಟು ರೈತರು ಒಂದು ಉತ್ತಮ ಬೆಲೆ ಸಿಗುತ್ತೆ ಅನ್ನೋ ಒಂದು ಭರವಸೆಲೇ ಇದ್ದರು. ಜನಪ್ರತಿನಿಧಿಗಳು ಕೂಡ ತಂಬಾಕು ಮಂಡಳಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಒಂದು ಉತ್ತಮ ಬೆಲೆಗೆ ಬೇಡಿಕೆ ಇಟ್ಟರು. ರೈತರ ಪರ ಮಾತಾಡಿ ಒಂದು ಉತ್ತಮ ಬೆಲೆ ಸಿಗಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿ ಒಂದು ಉತ್ತಮ ಬೆಲೆ ಸಿಗ್ಬೋದು ಎಂಬ ಒಂದು ಭರವಸೆಲೇ ಇದ್ದರು. ಆದರೆ ಇವತ್ತು ಆ ಭರವಸೆ ಸುಳ್ಳಾಗಿದೆ. ಏನಾಗಿದೆ, ಇವತ್ತು ಕೂಡ ರೈತರ ಬೆಲೆ ತುಂಬ ಕುಸಿತದಿಂದ ರೈತರು ಹೋರಾಟ ಪ್ರಾರಂಭ ಮಾಡಬೇಕಾಗಿದೆ. ಇದು ತಂಬಾಕು ಬೆಳೆ ಒಂದು ಸುಲಭವಾದ ಬೆಳೆಯಲ್ಲ, ಇದು ತುಂಬ ಕಷ್ಟಕರವಾದ ಬೆಳೆ. ರೈತರು ಒಂದು 6-7 ತಿಂಗಳು ರೈತರು ಈ ಬೆಳೆ ಬೆಳಿಬೇಕು ಅಂದರೆ 6-7 ತಿಂಗಳು ಕಷ್ಟಪಟ್ಟು ಬೆಳಿಬೇಕಾಗತ್ತೆ. ಇದರಲ್ಲಿ 2 ತಿಂಗಳು ರೈತ 2 ತಿಂಗಳು ಒಂದು ಹಗಲು ರಾತ್ರಿ ಅನ್ನೋದೇ ನಿದ್ದೆ ಬಿಟ್ಟು ಈ ಬೆಳೆನ ಬೆಂಕಿಯಲ್ಲಿ ಬೇಯಬೇಕಾಗತ್ತೆ. 2 ತಿಂಗಳು ಹಗಲು ರಾತ್ರಿ ಅಂದರೆ ಬೆಂಕಿಯಲ್ಲಿ ಬೆಂದು ಹದ ಮಾಡ್ತಾನೆ. ಇಷ್ಟೆಲ್ಲ ಕಷ್ಟಪಟ್ಟು ರೈತ ಈ ತಂಬಾಕು ಹರಾಜು ಮಾರುಕಟ್ಟೆಗೆ ತಂದರೆ ಇಲ್ಲಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದೆ ಕಂಗಾಲಾಗ್ತಾನೆ. ಈ ಥರ ರೈತನ ಪರಿಸ್ಥಿತಿ ಏನಾಗಿದೆ. ಇದು ತಂಬಾಕು ಬೆಳೆ ಬರೀ ಕಷ್ಟದ ಬೆಳೆಯಲ್ಲ, ಅಷ್ಟೇ ಖರ್ಚು ವೆಚ್ಚನೂ ಕೂಡ ಇದೆ. ಇಷ್ಟೆಲ್ಲ ನಿಭಾಯಿಸಿಕೊಂಡು ರೈತ ತಂಬಾಕು ಮಾರುಕಟ್ಟೆಗೆ ಇಲ್ಲಿ ತಂದು ಬಿಟ್ಟರೆ ಇಲ್ಲೂ ಕೂಡ ಅವನಿಗೆ ನ್ಯಾಯ ಇಲ್ಲದೆ ಉತ್ತಮ ಬೆಲೆದ ಅನ್ಯಾಯವಾಗುತ್ತೆ ಅಂದರೆ ರೈತನ ಪರಿಸ್ಥಿತಿ ಏನಾಗ್ಬೋದು. ದಯವಿಟ್ಟು ಇಲ್ಲಿ ತಂಬಾಕು ಮಂಡಳಿ ಅಧಿಕಾರಿಗಳು ಇವೆಲ್ಲ ಆಲೋಚನೆ ಮಾಡಿ ರೈತನ ಸ್ಥಿತಿಗತಿಗಳನ್ನು ಯೋಚಿಸಿ. ಹಾಗೆ ಜನಪ್ರತಿನಿಧಿಗಳು ಕೂಡ ಒಂದು ರೈತರ ಪರ ನಿಂತು ಅವರಿಗೆ ರೈತರ ಬೆಂಬಲಕ್ಕೆ ನಿಂತು ರೈತರಿಗೆ ಒಂದು ನ್ಯಾಯ ಕೊಡಿಸಿ ತಂಬಾಕು ಬೆಲೆಗೆ ಒಂದು ಉತ್ತಮ ಬೆಲೆ ಕೊಡಿಸ್ಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ತಾಯಿದ್ದೀನಿ ರೈತರ ಪರವಾಗಿ.